37 ದಿನಗಳ ಬಳಿಕ ಸಿಜೆಪಿ ನಡೆಸ್ತಾ ಇದ್ದಂತಹ ಪ್ರತಿಭಟನೆ ಕಡೆಗೂ ಅಂತ್ಯಗೊಂಡಿದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಏನು ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇತ್ತು, ನೀಟ್ ಸೋರಿಕೆಯ ಹಗರಣದ ವಿರುದ್ಧ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇತ್ತು. ಆ ಪ್ರತಿಭಟನೆ ಕಡೆಗೂ 37 ದಿನಗಳ ಬಳಿಕ ಅಂತ್ಯಗೊಂಡಿದೆ. ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆಯನ್ನ ಅಂತ್ಯಗೊಳಿಸಿದೆ. ಬೇಡಿಕೆ ಈಡೇರಿಕೆಗೆ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿದೆ. ಸಮ್ಮತಿ ಕೊಟ್ಟ ಬೆನ್ನಲ್ಲೇ ಪ್ರತಿಭಟನೆಯನ್ನ ಕಾಕ್ರೋಚ್ ಜನತಾ ಪಾರ್ಟಿ ವಾಪಸ್ ಪಡೆದುಕೊಂಡಿದೆ. ಜಂಟಿ ಸುದ್ದಿಗೋಷ್ಠಿಯಲ್ಲಿ ಕಾಕ್ರೋಚ್ ಜನತಾ ಪಕ್ಷ ಈ ಹೇಳಿಕೆಯನ್ನ ನೀಡಿರುವಂಥದ್ದು. ಎಫ್ಐಆರ್ ರದ್ದು ಮಾಡೋದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ. ಎಲ್ಲ ಎಫ್ಐಆರ್ಗಳನ್ನು ರದ್ದು ಮಾಡುತ್ತೆ. ಫೈಲ್ ಆಗಿರುವ ಎಫ್ಐಆರ್ಗಳನ್ನು ತೆಗೆಯೋದಕ್ಕೆ ಸಮ್ಮತಿಯನ್ನ ಸೂಚಿಸಿದೆ. ಪರಿಹಾರವನ್ನ ನಿಯಮಾನುಸಾರ ನೀಡಲಾಗತ್ತೆ ಅಂತೇಳಿ ಕೂಡ ಕೇಂದ್ರ ಸರ್ಕಾರ ಹೇಳಿದೆ. ಸುದ್ದಿಗೋಷ್ಠಿಯಲ್ಲಿ JP ನಡ್ಡಾ ಸಚಿವರು, ಕೇಂದ್ರ ಸಚಿವರು ಈ ಹೇಳಿಕೆಯನ್ನ ನೀಡಿದ್ದಾರೆ. ಇದರ ಬೆನ್ನಲ್ಲೇ ಕಾಕ್ರೋಚ್ ಪಕ್ಷ ಪ್ರತಿಭಟನೆಯನ್ನ ಹಿಂಪಡೆದಿದೆ. ಕಾಕ್ರೋಚ್ ಜನತಾ ಪಾರ್ಟಿ 37 ದಿನಗಳಿಂದ ನಡೀತಾ ಇದ್ದಂತಹ ಪ್ರತಿಭಟನೆ. ಕಾಕ್ರೋಚ್ ಜನತಾ ಪಕ್ಷ 37 ದಿನಗಳಿಂದ ಪ್ರತಿಭಟನೆಯನ್ನು ಏನು ನಡೆಸ್ತಾ ಇತ್ತು, 3 ಬೇಡಿಕೆಗಳನ್ನು ಇಟ್ಟಿತ್ತು. ಪ್ರಮುಖವಾಗಿ 3 ಬೇಡಿಕೆಗಳು. ಈಗ ಆ 3 ಬೇಡಿಕೆಗಳು ಈಡೇರಿರುವಂಥದ್ದು. ಮೊದಲನೇದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ಅದು ಈ ಸುದ್ದಿಗೋಷ್ಠಿ ನಡೆಯೋದಕ್ಕೂ ಮೊದಲೇನೆ ಆಗೋಯ್ತು, ರಾಜೀನಾಮೆಯನ್ನು ಕೊಟ್ಟರು. ಅದು ಎರಡನೇದು, ಪ್ರತಿಭಟನಾಕಾರರ ಮೇಲೆ ಎಲ್ಲೇ FIR ಆಗಿರಲಿ, ಅದು ಕೇವಲ ದೆಹಲಿಯಲ್ಲಿ ಮಾತ್ರ ಅಲ್ಲ, ದೆಹಲಿಯ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಅಲ್ಲ, ಈ ಪ್ರತಿಭಟನೆಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರದಿಂದ ಎಲ್ಲೇ FIR ಆಗಿದ್ದರೂ ಕೂಡ, ಅಂದರೆ ದೆಹಲಿಯಲ್ಲಾಗಿರ್ಬೋದು ಅಥವಾ BJP ಮತ್ತು BJPಯ ಮೈತ್ರಿಕೂಟದಲ್ಲಿ ಇರುವಂತಹ ಪಕ್ಷಗಳ ಆಡಳಿತ ಇರುವಂತಹ ಯಾವುದೇ ರಾಜ್ಯಗಳಲ್ಲಿ FIR ಆಗಿದ್ರು, ಆ ಎಲ್ಲ FIRಗಳನ್ನು ಕೂಡ ಹಿಂಪಡೆಯಬೇಕು ಅನ್ನೋ ಬೇಡಿಕೆಯನ್ನು ಇಟ್ಟಿದ್ರು ಕಾಕ್ರೋಚ್ ಜನತಾ ಪಕ್ಷದವರು. ಅದನ್ನು ಕೂಡ ಈಗ ಈಡೇರಿಸ್ತೀವಿ ಅಂಥೇಳಿ BJP ಕೇಂದ್ರ ಸರ್ಕಾರ ಒಪ್ಪಿಕೊಂಡಿರುವಂಥದ್ದು. 3ನೇ ಬೇಡಿಕೆ 1 ಕೋಟಿ ರೂಪಾಯಿ ಪರಿಹಾರ ಮೃತರ ಕುಟುಂಬಕ್ಕೆ, ಅದನ್ನು ನಿಯಮಾನುಸಾರ ನಾವು ಕೊಡ್ತೇವೆ ಅಂತೇಳಿ ಹೇಳಿದೆ. ಕಾಕ್ರೋಚ್ ಜನತಾ ಪಾರ್ಟಿಗೆ ಸಿಕ್ಕಂತಹ ಜಯ ಇದು. ಹಾಗೆ ಯುವ ಜನತೆಗೆ ಸಿಕ್ಕಿರುವಂತಹ ಜಯ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ, ಹಾಗೆ FIRಗಳನ್ನು ಹಿಂಪಡೆಯುವಿಕೆ, ಜೊತೆಗೆ ನಿಯಮಾನುಸಾರ ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯವೋ ಅಷ್ಟು ಪರಿಹಾರವನ್ನು ಮೃತರ ಕುಟುಂಬಕ್ಕೆ ಕೊಡುವಂಥದ್ದು. ಈ 3 ಬೇಡಿಕೆಗಳಿಗೆ ಒಪ್ಪಿಗೆಯನ್ನು ಸೂಚಿಸಲಾಗಿದೆ. ಹಾಗೆ ಪರೀಕ್ಷಾ ವಿಧಾನದಲ್ಲಿ, ಪರೀಕ್ಷಾ ವ್ಯವಸ್ಥೆಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತರೋದಕ್ಕೆ ಕೂಡ ಒಂದು ಸಜೆಷನನ್ನು, ಒಂದು ಸಲಹೆಯನ್ನು ಕೊಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು 5 ಅಂಶಗಳ ಪಟ್ಟಿಯನ್ನು ಮಾಡಿಕೊಂಡು ಬಹುಶಃ ಇನ್ನೊಂದು 4 ವಾರಗಳಲ್ಲಿ ಮತ್ತೊಮ್ಮೆ ನಾವು ಭೇಟಿಯಾಗ್ತೇವೆ, ಕೇಂದ್ರ ಸರ್ಕಾರದ ಜೊತೆ ಚರ್ಚೆಯನ್ನು ಮಾಡ್ತೇವೆ, ಒಟ್ಟಾಗಿ ಆ ಬದಲಾವಣೆಗಳನ್ನು ತರುವ ನಿಟ್ಟಿನಲ್ಲಿ ನಾವು ಶ್ರಮವನ್ನು ವಹಿಸ್ತೇವೆ ಅಂಥೇಳಿ ಕಾಕ್ರೋಚ್ ಜನತಾ ಪಾರ್ಟಿಯ ವಕ್ತಾರರು ಹೇಳಿರುವಂಥದ್ದು. ಈ ಮೂಲಕ ಕಾಕ್ರೋಚ್ ಜನತಾ ಪಾರ್ಟಿ ಏನು 37 ದಿನಗಳ ಕಾಲ ಪ್ರತಿಭಟನೆಯನ್ನು ನಡೆಸಿತ್ತು, ಆ ಪ್ರತಿಭಟನೆಯನ್ನು ಇದೀಗ ಹಿಂಪಡೆಯಲಾಗಿದೆ. One at a time, I can't answer otherwise. No, I'll tell you. You go ahead. Students are now going back. Their 2 demands, sir, as you mentioned, that has been not fulfilled. So, what will be your step in the parliament when parliament commences on Monday? Well, they are also bringing the new bills. The first thing is that we hold Mr. Amit Shah directly responsible for the violence that has taken place against our students. He authorized the shooting of our students. He authorized the use of lethal weapons, pellet guns on our students. So that for us is a fundamental issue. We will not accept our own forces shooting the future of India. So that is going to be a major issue in Parliament. Of course, the students, as I said, have also got the demand of an apology from the Prime Minister. Look, this protest, the reason it has happened, the deeper reason it has happened, is that the Indian system, job creation system,
education system, institutional system, media system has been destroyed. It has ceased to exist. There are consequences to this. We are facing now a time of serious economic crisis. And in times of serious economic crisis, you need that system. So, the government should be aware that what has happened here is just one step in a very deep problem. Listening to what the people of India are saying. And this is a warning to them. This is a warning from the students of India, this is a warning from the opposition. That you cannot run India the way you have been running. This is not your personal fiefdom. This is not something that belongs to you. This belongs to the people of India. This belongs to the Constitution of India. All these institutions, they do not belong to you. And if you carry on down this path, you will see that what has happened right now will be at 10 times the scale. So that is basically the message. One by one, please. One by one. Please. सोमवार को बिल जब आएगा, सोमवार को बिल आने के बाद सरकार जा रही है कि इसको और फिक्स करने के लिए और मजबूत बनाने के लिए आएगी। तो क्या पहले आप लोग की मांग ये रहेगी कि पीएम पहले माफी मांगे, उसके बाद ही आप लोग चर्चा में हिस्सा लेंगे या उसको बिना कोई रास्ता? देखिए, इसमें हमारा कांग्रेस पार्टी का सेंट्रल प्रिंसिपल है कि हम ये जो सवाल हैं, हमारी जो मीटिंग होती है ऑपोजिशन के साथ, उस मीटिंग में हम रेज करते हैं और जो ऑपोजिशन का कंसेंसस बनता है उस पर हम डिसीजन लेते हैं पार्लियामेंट में. दैट इज़ आवर डिसिप्लिन, दैट इज़ आवर वे ऑफ फंक्शनिंग. तो आई कैन नॉट आंसर दिस क्वेश्चन राइट नाउ. नहीं, हमारा प्रोग्राम जो स्टूडेंट्स का प्रोग्राम है वो चलेगा, क्योंकि हमारी इश्यूज़ लॉन्ग स्टैंडिंग इश्यूज़ हैं और हमारा तो नहीं रुकेगा. हम इश्यूज़ रेज कर रहे हैं और उसको हम करते जाएंगे. मैं अंत में सारे के सारे स्टूडेंट्स को दिल से धन्यवाद करना चाहता हूं और मेरे साइड से जो भी उनको सपोर्ट चाहिए, जहां भी सपोर्ट चाहिए, मैं तैयार हूं. Congress Party's idea with the protest was to support it wholeheartedly. We supported it and we are here to protect the students of India, to protect the future of India. As I said, this is a fight between the past, which is Narendra Modi and the RSS, and the future of India. And we are very confident that the future of India will defeat the past. Thank you very much. ಲೋಕಸಭೆ ವಿಪಕ್ಷ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರ ಪ್ರತಿಕ್ರಿಯೆ, ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ, ನಮ್ಮ ಹೋರಾಟ ಮುಂದುವರಿತಾ ಇರುತ್ತೆ. ನಾವು ಎತ್ತಿರುವಂತಹ ವಿಚಾರಗಳು, ನಾವು ಎತ್ತಿರುವಂತಹ ಇಶ್ಯೂಗಳೇನಿದ್ದಾವೆ ಅವು ದೀರ್ಘಕಾಲದ ವಿಚಾರಗಳು, ಅವುಗಳನ್ನು ನಾವು ಮುಂದುವರಿಸಿಕೊಂಡು ಹೋಗ್ತೇವೆ. ಅವುಗಳಿಗೂ ಕೂಡ ಸಮರ್ಥವಾದಂತಹ ಉತ್ತರ ಸಿಗುವವರೆಗೂ ಕೂಡ ನಮ್ಮ ಹೋರಾಟ ಇದೇ ರೀತಿಯಲ್ಲಿ ಮುಂದುವರಿಯುತ್ತೆ. ಆದರೆ ಈ ಘಟನೆಗೆ ಸಂಬಂಧಪಟ್ಟಂತೆ ನಾನು ವಿದ್ಯಾರ್ಥಿಗಳಿಗೆ ಅಭಿನಂದಿಸ್ತೇನೆ ಅಂಥೇಳಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.